ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ಒಬ್ಬ ನಟಿ, ಬಹಳಷ್ಟು ಪ್ರಸಿದ್ಧ ನಟಿ ಅಂತಲೇ ಹೇಳ್ಬೋದು. 600ಕ್ಕೂ ಅಧಿಕ ಸಿನಿಮಾಗಳ ಮುಖಾಂತರ ಕನ್ನಡ ಚಿತ್ರರಂಗದಲ್ಲಿ ಹೆಸರುವಾಸಿಯಾದಂಥ ನಟಿ. ಒಬ್ಬ ಮಗ ತಾಯಿಗೆ ಇದಕ್ಕಿಂತ ದೊಡ್ಡ ಟ್ರಿಬ್ಯೂಟನ್ನು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ನಾವು ನಿಂತಿರೋದು ಆ ಥರದ ಒಂದು ಸ್ಮಾರಕದ ಎದುರಿಗೆ, ಪುಣ್ಯ ಭೂಮಿ ಅಂತಲೂ ಕೂಡ ಕರಿಬೋದು. ನಾನು ಹೇಳಿದ್ನಲ್ಲ ಆರಂಭದಲ್ಲಿ, ಒಬ್ಬ ಮಗ ತಾಯಿಗೆ ಇದಕ್ಕಿಂತ ದೊಡ್ಡ ಕೊಡುಗೆಯನ್ನು ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಬಹಳಷ್ಟು ಕನ್ನಡಿಗರು ಜೊತೆಗೆ ಬಹಳಷ್ಟು ತಾಯಂದಿರು ಈ ಥರದ ಒಬ್ಬ ಮಗ ನನಗೆ ಇರಬೇಕಿತ್ತಪ್ಪ ಅಂತ ಹೊಟ್ಟೆ ಕಿಚ್ಚು ಪಡ್ತಕ್ಕಂಥ ಮಗ ಅಂತಲೇ ಹೇಳ್ಬೋದು. ಯಾಕೆಂದ್ರೆ ಅವರಿಬ್ಬರ ಸಂಬಂಧ ಅದೇ ರೀತಿಯಾಗಿತ್ತು. ತಾಯಿ ಹೋದ ನಂತರ ಆ ನೆನಪನ್ನು ಅವಿಸ್ಮರಣೀಯವಾಗಿಸ್ಕೋಸ್ಕರ, ಜೊತೆಗೆ ಕೊನೆಯವರೆಗೂ ಚಿರಸ್ಥಾಯಿಯಾಗಿ ಆ ನೆನಪುಗಳು ಉಳಿದೋದಕ್ಕೋಸ್ಕರ ಈ ಥರದ ಒಂದು ಸ್ಮಾರಕವನ್ನು ಕಟ್ಟಿದ್ದಾರೆ. ಆರಂಭದಲ್ಲಿ ಇದು ಹೇಗಿದೆ ಏನು ಎಲ್ಲವನ್ನು ಕೂಡ ಕಂಪ್ಲೀಟಾಗಿ ಹೇಳ್ಬಿಡ್ತೀನಿ ನಾನು. ವರನಟಿ ಡಾಕ್ಟರ್ ಎಂ ಲೀಲಾವತಿ ದೇಗುಲ ಅಂತ. ಇಲ್ಲಿ ಕೇವಲ ಲೀಲಾವತಿ ಅವರ ನೆನಪುಗಳು ಮಾತ್ರವಲ್ಲ, ಅವರ ಸಿನಿ ಜರ್ನಿ ಜೊತೆಗೆ ಒಂದು ಅನ್ನ ಸಂತರ್ಪಣೆಯ ಒಂದು ಕಾರ್ಯದ ಮುಖಾಂತರ ಅವರು ಇನ್ನೂ ಯುಗ ಯುಗಗಳ ಕಾಲದವರೆಗೂ ಕೂಡ ಅವರು ಉಳಿಬೇಕು ಅನ್ನೋದನ್ನು, ಆ ಕೆಲಸವನ್ನು ಮಗನಾಗಿರ್ತಕ್ಕಂಥ ವಿನೋದ್ ರಾಜ್ಕುಮಾರ್ ಅವರು ಮಾಡ್ತಿದ್ದಾರೆ. ಇವತ್ತು ನಾನು ಆ ಸ್ಮಾರಕದ ಬಳಿ ಬಂದಿದ್ದೀನಿ. ತುಂಬ ಈ ದೇಗುಲವನ್ನು ನಾನು ತುಂಬ ಐಷಾರಾಮಾಗಿದೆ, ಲಕ್ಸುರಿ ಆಗಿದೆ ಅಂತ ಪದವನ್ನು ಬಳಸೋದಿಲ್ಲ. ಯಾಕೆಂದರೆ ಇದನ್ನು ನಾವು ದೇವಸ್ಥಾನ ಅಂತೇಳಿ ಕನ್ಸಿಡರ್ ಮಾಡೋಣ. ಅದಕ್ಕೋಸ್ಕರವೇ ನಾನು ಹೇಳ್ತಾ ಇದ್ದಿಲ್ಲ, ನೀವು ಆರಂಭದಿಂದ ನೋಡ್ತಾ ಇದ್ದಾಗೆ ಯಾವ ರೀತಿಯಾದಂಥ ಸ್ಟೋನ್ಸ್ಗಳನ್ನು, ಮಾರ್ಬಲ್ಸ್ಗಳನ್ನು ಬಳಸಿ ಮಾಡಿರ್ತಕ್ಕಂಥ ದೇಗುಲ ಇದು. ಒಟ್ಟು ವಿಸ್ತೀರ್ಣ 150 × 160 ಅಡಿಯ ವಿಸ್ತೀರ್ಣದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ದೇಗುಲ. ಇಲ್ಲಿಗೆ ಎಲ್ಲರೂ ಕೂಡ ಅಭಿಮಾನಿಗಳು, ಜೊತೆಗೆ ಕನ್ನಡ ಚಿತ್ರರಸಿಕರು ಎಲ್ಲರೂ ಕೂಡ ಇಲ್ಲಿಗೆ ಬರಬಹುದು. ಹೇಗಿದೆ ಅಂತ ನಾನು ಸ್ಮಾರಕವನ್ನು ತೋರಿಸ್ತಾ ಹೋಗ್ತೀನಿ. ಬಹುಭಾಷಾ ನಟಿ, ಪಂಚಭಾಷಾ ನಟಿ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಬರೋಬ್ಬರಿ 700ಕ್ಕೂ ಅಧಿಕ ಸಿನಿಮಾಗಳು ಅಂದರೆ ನೀವು ಯಾರು ಕೂಡ ಊಹೆ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅವ್ರದ್ದೊಂದು ಅದ್ಭುತವಾದಂಥ ಜರ್ನಿ. ಹಾಗಾಗಿ ವಿನೋದ್ ರಾಜ್ಕುಮಾರ್ ಸ್ವಂತ ಖರ್ಚಿನಲ್ಲಿ, ಯಾವುದೇ ಸರ್ಕಾರಿಯ ಹಣವನ್ನು ಕೂಡ ಬಯಸದೆ ಸ್ವಂತ ಖರ್ಚಿನಲ್ಲಿ ವಿನೋದ್ ರಾಜ್ ಅವರು ಈ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಿದ್ದಾರೆ. ಅಗೇನ್ ಇವೆಲ್ಲವೂ ಕೂಡ ನೋಡಿ, ಒಂದೊಂದು ಭಾವಚಿತ್ರದ ಮೇಲೂ ಕೂಡ ಈ ರೀತಿಯಾದಂಥ ಸ್ಪಾರ್ಕ್ ಲೈಟ್ ಬೀಳ್ತಕ್ಕಂಥ ವ್ಯವಸ್ಥೆ. ಜೊತೆಗೆ ಇದೆಲ್ಲವೂ ಕೂಡ ಸೋಲಾರ್ ಪ್ಯಾನಲ್ ಮುಖಾಂತರ ದಿನದ 24 ಗಂಟೆಯೂ ವರ್ಷದ 365 ದಿನವೂ ಕೂಡ ಓಪನ್ ಇರ್ತಕ್ಕಂಥ ಒಂದು ದೇಗುಲ ಅಂತಲೇ ಹೇಳ್ಬೋದು. ನಿಮಗೆ ಒಂದು ಭಾವಚಿತ್ರವನ್ನು ಸುಮ್ಮನೆ ನೆನಪು ಮಾಡ್ಕೊಳ್ಬೇಕು ಅಂದರೆ, ಹೀಗಾಗಿ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫಾರ್ಮ್ಯಾಟ್ನಲ್ಲಿ ಮಾಡಿರ್ತಕ್ಕಂಥ ಒಂದು ಫೋಟೋಗಳನ್ನು ಇಲ್ಲೆಲ್ಲವೂ ಕೂಡ ರೆಗ್ಯುಲರಾಗಿ ಕಾಣ್ಬೋದು. ಪ್ರತಿಯೊಂದು ಫೋಟೋಗಳನ್ನು ಈ ರೀತಿ ಹಾಕಲಾಗಿದೆ. ಮತ್ತು ನಿಮಗೆ ಸುತ್ತ ಒಂದಿಷ್ಟು ಲೈಟಿಂಗ್ ಫ್ಲೇವರ್ ಬರೋದಕ್ಕೋಸ್ಕರ, ಈ ಒಂದು ಜಾಗ ಒಂದು ಹೊಸ ಅನುಭವವನ್ನು ಕೊಡಲಿಕ್ಕೋಸ್ಕರ ಪ್ರತಿ ಒಂದು ಅಂಚಿನಲ್ಲೂ ಕೂಡ ಒಂದು 4 ಅಡಿ ಅಂತರದಲ್ಲಿ ಈ ಥರದ ಒಂದು ತಾಮ್ರದ ಸ್ಟೋನ್ಗಳ ಒಂದು ಊಸಿಯ ಥರದ ಒಂದು ಬಲ್ಬ್ಗಳನ್ನು ಬಳಸಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ನಾನು ಹೇಳಿದ್ನಲ್ಲ 160 × 150 ಅಡಿ. ಜೊತೆಗೆ ಇದರ ಹಿಂಭಾಗದಲ್ಲೂ ಕೂಡ ಬಂದವರಿಗೆ ಒಂದು ಆಹ್ಲಾದಕರ ವಾತಾವರಣ ನಿರ್ಮಾಣವಾಗೋದಕ್ಕೋಸ್ಕರ ಇದೇ ವಿನೋದ್ ರಾಜ್ ಅವರ ತೋಟದ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ಸ್ಮಾರಕ ಒಬ್ಬ ಮಗ ಮತ್ತು ತಾಯಿಯ ಸಂಬಂಧದ ಒಂದು ಅಭೂತಪೂರ್ವವಾದಂಥ ಒಂದು, ಅದಕ್ಕೇನಂತ ಹೇಳ್ತೀವಿ, ನೆನಪು, ಜೊತೆಗೆ ಮಾದರಿ, ಜೊತೆಗೆ ರೋಲ್ ಮಾಡೆಲ್ ಆಗ್ತಕ್ಕಂಥ ಒಂದು ಅದ್ಭುತವಾದಂಥ ಸಂಬಂಧವೂ ಕೂಡ ಇದ್ರ ಮುಖಾಂತರ ಇಡೀ ಜಗತ್ತಿಗೆ ಗೊತ್ತಾಗ್ತಕ್ಕಂಥದ್ದು. ಜೊತೆಗೆ ಇನ್ನೊಂದು ನಾನು ನಿಮಗೆ ಇಂಪಾರ್ಟೆಂಟಾಗಿ ಹೇಳಲೇಬೇಕು, ನಾನು ಮಿಸ್ ಮಾಡ್ಕೋತಾ ಇದ್ದೆ ಇದನ್ನ. ಅನ್ನ ಸಂತರ್ಪಣೆ ವ್ಯವಸ್ಥೆ ಇರುತ್ತೆ ಅಂತ ಹೇಳಿದ್ರೆ ಪ್ರತಿದಿನ ಯಾರೇ ಒಂದು ಸಿನಿಮಾವನ್ನು ಇಷ್ಟಪಡ್ತಕ್ಕಂಥ, ಜೊತೆಗೆ ಲೀಲಾವತಿ ಅಭಿಮಾನಿಗಳಿರ್ಬೋದು, ಯಾರೇ ಬಂದರೂ ಕೂಡ ಈ ಒಂದು ಕೊಠಡಿಯಲ್ಲಿ ಆ ಥರದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ನಿಮಗೆ ಇಲ್ಲೇ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ಬಿಡ್ತೀನಿ. ಒಂದು 10 ರಿಂದ 15 ಜನ ಇಲ್ಲಿ ಊಟ ಮಾಡ್ಬೋದು ಪ್ರತಿನಿತ್ಯ. ಇದು ಒಂದು ಪ್ರಸಾದದ ರೀತಿಯಲ್ಲಿ ಪ್ರತಿನಿತ್ಯ ಅನ್ನ ಸಂತರ್ಪಣೆ. ವಿನೋದ್ ರಾಜ್ ಅವರಿಗೆ ಒಂದು ಕನಸಿತ್ತು. ಯಾಕೆಂದರೆ ನಾನು ಚಿತ್ರರಂಗದಲ್ಲಿ ಯಾರೇ ಕಲಾವಿದರಿರಲಿ ಅವರಿಗೆ ಒಂದು ಜಾಗವನ್ನಂತ ನಿಗದಿ ಮಾಡಿ ಅಲ್ಲವರಿಗೆ ತುಂಬ ಉಚಿತವಾಗಿ ಊಟವನ್ನು ಕೊಡಬೇಕು ಅನ್ನೋದೊಂದು ಅವರಿಗೆ ಇತ್ತು. ಅವರೆಲ್ಲರೂ ಕೂಡ ಒಂದು ಕಡೆ ಸೇರ್ಕೋಬೇಕು, ಅಲ್ಲಿ ಅವರು ಊಟವನ್ನು ಮಾಡಬೇಕು ಅಂತ. ಯಾಕೆಂದರೆ ಬಹಳಷ್ಟು ಕಲಾವಿದರಿಗೆ ಸರ್ಕಾರದಿಂದಲೂ ಕೂಡ ಅವರಿಗೆ ಒಂದಿಷ್ಟು ಅನುದಾನಗಳಾಗಿರ್ಬೋದು ಅಥವಾ ಅವರಿಗೆ ಪೆನ್ಷನ್ ರೀತಿಯಾಗಿರ್ಬೋದು ಯಾವುದು ಕೂಡ ಸಿಗ್ತಾ ಇಲ್ಲ. ನಾವು ಅದನ್ನು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಹಾಗಾಗಿ ಈ ಥರದ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸೊ ಇದು ಒಂದು ಸ್ಮಾರಕ, ಲೀಲಾವತಿಯವರ ಸ್ಮಾರಕ. ಅವರ ಸಿನಿಮಾಗಳ ಜರ್ನಿಯನ್ನು ನೆನಪು ಮಾಡ್ಕೊಳ್ತಕ್ಕಂಥದ್ದು, ಜೊತೆಗೆ ಅವರು ಅಭಿನಯಿಸಿರ್ತಕ್ಕಂಥ ಸಿನಿಮಾಗಳನ್ನು ಮೆಲುಕು ಹಾಕುವಂಥದ್ದು. ಹೆಚ್ಚಾಗಿ ರಾಜ್ಕುಮಾರ್ ಅವ್ರ ಜೊತೆ ಅವರು ಅಭಿನಯಿಸಿದ್ದನ್ನು ನೀವೆಲ್ಲರೂ ಕೂಡ ಸ್ಮರಿಸಿಕೊಳ್ಬೋದು.